ಈಗಷ್ಟೇ ಕೂಡ ಫಲಿತಾಂಶ ಹೊರಬಿದ್ದಿದೆ ವಿಧಾನ ಪರಿಷತ್ನ ಚುನಾವಣೆಗೆ. ಈಗ ಶಿವಣ್ಣ ಅವರು ಕೂಡ ಗೆಲುವನ್ನು ಸಾಧಿಸ್ತಾರೆ. ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ಸಹಜವಾಗಿ ಕೂಡ ಈಗ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಮೊದಲ ಪ್ರತಿಕ್ರಿಯೆ ಏನು ಸರ್? ಇದು ಕಾಂಗ್ರೆಸ್ ಪಕ್ಷದ ಗೆಲುವು, ನನ್ನ ವೈಯಕ್ತಿಕ ಗೆಲುವಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ಶಾಸಕರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ. ಎಷ್ಟು ಮತಗಳು ತಮಗೆ ಬಿದ್ದಿದೆ? 30 ಮತ. ತಮ್ಮ ವಿರುದ್ಧ ಒಂದಷ್ಟು ಅಲಿಗೇಷನ್ಗಳನ್ನ ಮಾಡಿದ್ರು. ಫಾಲ್ಸ್ ಅಲಿಗೇಷನ್. ನಮಗೆ ಕ್ಲೀನ್ ಚಿಟ್ ಇದೆ. ನನ್ನ ಸಕ್ರಿಯ ರಾಜಕೀಯ ಜೀವನದಲ್ಲಿ ಒಂದೇ ಒಂದು FIR ಇಲ್ಲ, ಒಂದೇ ಒಂದು ಚಾರ್ಜ್ ಶೀಟ್ ಇಲ್ಲ, ಒಂದೇ ಒಂದು NCR ಕೂಡ ಇಲ್ಲ. ಯಾರೋ ಒಂದು ಪಟ್ಟಭದ್ರ ಶಕ್ತಿಗಳು ಅಡಗೂರು H. ವಿಶ್ವನಾಥ್ ಅನ್ನೋರ ಮೇಲೆ ನಾನು ಕಂಪ್ಲೇಂಟ್ ದಾಖಲೆ ಮಾಡಿದ್ದೇನೆ. ಅದು ಹೈಕೋರ್ಟ್ ಅಲ್ಲಿ ನಡೀತಾ ಇದೆ, ಮಾನನಷ್ಟ ಮೊಕದ್ದಮೆ ಕೇಸು. ಹಾಗಾಗಿ ಅವರು ಏನೋ ಪ್ರಚೋದನೆ ಮಾಡಿ ಆ ಗೋವಿಂದರಾಜ್ ಮೂಲಕ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು. ಅದನ್ನ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಮಾಡಿ. ಈ ಸಂದರ್ಭದಲ್ಲಿ ನೀವು ಯಾರನ್ನ ಇದ್ ಮಾಡ್ಕೊಂತೀರಾ ಅಂತ? ಯಾಕಂದ್ರೆ ಗೆದ್ದಿದ್ದಾಗಿದೆ ಈಗ. ಈ ಸಂದರ್ಭದಲ್ಲಿ ಯಾವ ನಾಯಕರು ನಿಮ್ಗೆ ಒಂದು ಅವಕಾಶ ಕೊಡ್ತಿದ್ರು ಅಥವಾ ಕೊಟ್ಟಿದ್ರು? ನನಗೆ ಎಲ್ಲಾ ನಾಯಕರು ಅವಕಾಶ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಜೊತೆಗೆ ರಾಜ್ಯದ ಜನನಾಯಕ ಸಿದ್ದರಾಮಯ್ಯನವರು, ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು, KPC ಅಧ್ಯಕ್ಷರಾದ DK ಹರಿಪ್ರಸಾದ್, ಮತ್ತೆ ನಮ್ಮ ಶಾಸಕರು ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸ್ತಾರೆ. ಇದಿಷ್ಟು ಮಳವಳ್ಳಿ ಶಿವಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಣ್ಣ ಜೊತೆ ಹರೀಶ್ ಕಾಪುಳ್ಳಿ, ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.